ಇಲ್ಲಿ ನೀವೆಲ್ಲರೂ ಕೂಡ ಇವಾಗ CET ಇದು ಮ್ಯಾಥ್ಸ್ ಎಕ್ಸಾಮ್ ಬರ್ದಾದ್ಮೇಲೆ ನೀವೆಲ್ಲರೂ ಕೂಡ ಇವಾಗ ಹುಡ್ಕೋದೇನೆ CET ಮ್ಯಾಥ್ಸ್ ಇದು ಕೀ ಆನ್ಸರ್ಗೋಸ್ಕರ ಹುಡುಕ್ತಾ ಇರ್ತೀರಾ. ಏನು ತಲೆ ಕೆಡಿಸ್ಕೋಬೇಡಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗೋ ಕಮೆಂಟ್ ಸೆಕ್ಷನ್ ಕೊಟ್ಟಿದ್ದೀನಿ. ಡೈರೆಕ್ಟ್ ಲಿಂಕು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಲೇಜ್ ಜೋಸ್ ಅನ್ನೊಂದು ವಾಟ್ಸಪ್ ಚಾಟ್ ಬೋಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ರ್ಯಾಂಕ್ ಪ್ರಿಡಿಕ್ಟರ್ ಕೂಡ ಇದೆ, ಚೆಕ್ ಮಾಡ್ಬೋದು ನೀವು. ಮತ್ತು ನಿಮ್ಗೆಲ್ಲರಿಗೂ ಕೂಡ ಒಂದು ರಿಯಾಲಿಟಿ ಗೊತ್ತಾಗಿರುತ್ತೆ, PUC ಎಕ್ಸಾಮ್ಗೆ ಏನು ವ್ಯತ್ಯಾಸ, CET ಎಕ್ಸಾಮ್ಗೆ ಏನು ವ್ಯತ್ಯಾಸ ಅಂತ. ಮತ್ತು ನೀವೆಲ್ಲರೂ ಕೂಡ ಆಗಲೇ ಕಮೆಂಟ್ ಮಾಡಿ ಕೇಳ್ತಾ ಇರಾ. ನಂದು ಫಿಸಿಕ್ಸಲ್ಲಿ ನಿನ್ನೆ 15 ಮಾರ್ಕ್ಸ್ ಬಂದಿದೆ, 30 ಮಾರ್ಕ್ಸ್ ಬಂದಿದೆ, 45 ಬಂದಿದೆ. ಇವಾಗ ನನಗೆ ಒಳ್ಳೆ ರ್ಯಾಂಕಿಂಗ್ ಬರುತ್ತಾ, 30,000 ಒಳಗಡೆ ರ್ಯಾಂಕಿಂಗ್ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇರಾ. ಇಲ್ಲಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನೆಂದರೆ ರ್ಯಾಂಕಿಂಗ್ ಯಾವ ರೀತಿ ಅನೌನ್ಸ್ಮೆಂಟ್ನ ಮಾಡ್ತಾರೆ ಅನ್ನೋದು. ಇವಾಗ ಏನು ಮಾಡ್ತಾರೆ ಅಂದರೆ, ನಿಮ್ಮ ಥಿಯರಿಲಿ ಏನು ಸ್ಕೋರಿಂಗ್ ಬಂದಿದೆಯಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಲಿ ಅದನ್ನ 50% ತಗೋತಾರೆ. ಹಾಗೆ KCET ಎಕ್ಸಾಮ್ ನೀವು ಏನು ಬರ್ದಿದ್ದೀರಲ್ಲ PCMB, ಅದರಲ್ಲೂ ಕೂಡ 50% ತಗೋತಾರೆ. ಎರಡೂ ಕೂಡ ಕಂಬೈನ್ ಮಾಡಿ ನಿಮಗೆ CET ರ್ಯಾಂಕಿಂಗ್ನ ಅನೌನ್ಸ್ಮೆಂಟ್ನ ಮಾಡ್ತಾರೆ. ಮತ್ತು ಇಲ್ಲಿ CET ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗಬೇಕಾದ್ರೆ ಇಲ್ಲಿ ನಿಮಗೆ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಇಲ್ಲಿ ಒಂದೊಂದು ಕೋರ್ಸ್ಗೂ ಕೂಡ ಸೆಪ್ರೇಟ್ ರ್ಯಾಂಕಿಂಗ್ ಬರುತ್ತೆ. ಅಂದರೆ ಇಂಜಿನಿಯರಿಂಗ್ ಬೇರೆ ರ್ಯಾಂಕಿಂಗ್ ಬರುತ್ತೆ, ಫಾರ್ಮಸಿಗೆ ಬೇರೆ ರ್ಯಾಂಕಿಂಗ್ ಬರುತ್ತೆ, ಹಾಗೆ ಅಗ್ರಿಕಲ್ಚರ್ಗೆ ಬೇರೆ ರ್ಯಾಂಕಿಂಗ್ ಬರುತ್ತೆ. ಇವಾಗ ಈ ಒಂದು ಕೋರ್ಸಸ್ಗಳಿಗೆ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ಇನ್ನೊಂದು ಟ್ವಿಸ್ಟು ಕೂಡ ಇದೆ. ಏನಂದರೆ ನಿಮಗೆ ಇಲ್ಲಿ PCMB 4 ಸಬ್ಜೆಕ್ಟ್ನು ಕೂಡ ಕಂಬೈನ್ ಮಾಡಿ ಎಲ್ಲ ಕೋರ್ಸಸ್ಗಳಿಗೂ ಕೂಡ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಮಾಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂದರೆ PCM ಮಾತ್ರ ತಗೋತಾರೆ. ಇಲ್ಲಿ ಬಯಾಲಜಿ ನೀವು 10 ಮಾರ್ಕ್ಸ್ ತೊಗೊಂಡಿರಲಿ, 15 ಮಾರ್ಕ್ಸ್ ತೊಗೊಂಡಿರಲಿ, ಅದೇನು ಕೂಡ ಮ್ಯಾಟ್ರ್ ಆಗಲ್ಲ. PCM ಅಲ್ಲಿ ಚೆನ್ನಾಗಿ ಮಾಡಿತ್ತು ಅಂದರೆ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಸ್ಕೋರ್ ಬರುತ್ತೆ. ಮತ್ತು ನಿಮಗೆ ರ್ಯಾಂಕಿಂಗ್ ಎಷ್ಟು ಬರುತ್ತೆ ನಿಮ್ಮ ಒಂದು ಸ್ಕೋರಿಂಗ್ ಬೇಸಿಸ್ ಮೇಲೆ CET ಇದು, ಇದ್ರ ಬಗ್ಗೆ ನಿಮಗೆ ಶಾರ್ಟ್ಲಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀವಿ, ಅಂತೆಲ್ಲ ಕೆಡ್ಸ್ಕೊಬಿಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.